ನಾವು ಇದು ಮಾದೇಶ್ವರರ್ ಬಿರುದು ನಮ್ ಜೋಳಿಗೆ ಆಗ್ಲಿ, ನಮ್ ಕಂಸಾಳೆ ಆಗ್ಲಿ, ನಮ್ ತಂಬೂರಿ ಆಗ್ಲಿ, ಬೆತ್ತವಾಗ್ಲಿ, ದೇವ್ರ ಬಿರುದು ಎತ್ತದ್ಮೇಲೆ ನಾವು ಚಪ್ಲಿ ಮುಟ್ಟುವಂಗಿಲ್ಲ. ಅಂದ್ರೆ ನೀವು ಯಾವಾಗ್ಲೂ ಹಾಕೊಳ್ಳಲ್ಲ? ಚಪ್ಲಿ ಹಾಕೊಳಂಗಿಲ್ಲ ಸರ್. ಅಂದ್ರೆ ದೇವ್ರ ಗುಡ್ರು ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಹಾಕೊಳ್ಬೇಕಾದಂತ ಪರಿಸ್ಥಿತಿ ಇರ್ತದೆ. ಈ ಜೋಳಿಗೆ ಎತ್ತದಾಗ, ಭಿಕ್ಷುಕ್ ಹೋದಾಗ, ಪೂಜೆಗೆ ಹೋದಾಗ ಚಪ್ಲಿ ಎಲ್ಲೇ ಹೋದ್ರು ಹಾಕಂಗಿಲ್ಲ ಸರ್. ನಾವು ಇದೇ ಕಾಯಕ ಮಾಡೋದ್ರಿಂದ ನಾವು ಚಪ್ಲಿ ಹಾಕೊಳ್ಳಂಗಿಲ್ಲ ಸರ್. ಈ ಭಗವಂತನ ಬಿರುದು ಎತ್ಕೊಂಡು ಇನ್ನೇನ್ ರೆಸ್ಟ್ರಿಕ್ಷನ್ಸ್ ಇದೆ ದೇವ್ರ ಗುಡ್ರಿ ಇಂಥದ್ ಮಾಡಬಾರ್ದು ಅಂತ? ಅದೇ ಸೋಮವಾರ ಶುಕ್ರವಾರ ಭಿಕ್ಷೆ ಮಾಡ್ಬೇಕು, ಮನೆಗಳಿಗೆ ಪೂಜೆ ಕರೀತಾರೆ, ಪೂಜೆಗಳಿಗೆ ಹೋಗ್ಬೇಕು, ಗದ್ದಿಗೆ ಪೂಜೆ. ಈಗ ಯಾರು ಮನೇಲಿ ತೂಮಿ ಆಯ್ತದೆ, ಒಂದ್ ಸೂತ್ಕ ಆಯ್ತದೆ, ಅದಕ್ಕೆಲ್ಲ ದೇವ್ರ ಗುಡ್ರು ಕರೆಸಿ ಪೂಜೆ ಮಾಡಿದ್ರೆ, ಬಂದು ಪೂಜೆ ಮಾಡಿ ಮನೆಗೆಲ್ಲ ತೀರ್ಥ ಹಾಕಿದ್ರೆ ನಮ್ಗೆ ಸೂತ್ಕ ಕಳೀತು ಅನ್ನೋ ಭಾವನೆ. ಹಂಗಾಗಿ ನಮ್ಮಂತವ್ರು ಕರೀತಾರೆ. ಈ 11 ದಿನದ್ದು ತೀರೋಗಿರ್ತಾರಲ್ಲ, 11 ದಿನದ್ದು ಕಾರ್ಯ ಮಾಡ್ತಾರಲ್ಲ, ಅವಾಗ ನಮ್ಗೆ ಕರೀತಾರೆ, ಮನೇಲಿ ಪೂಜೆ ಮಾಡಿ ತೀರ್ಥ ಹಾಕ್ತಿವಿ. ಮತ್ತೆ 16 ದಿನದ್ದು ಹುಡುಗಿರದು ಪ್ರಶಂತ ಆಯ್ತಾರಲ್ಲ, ಅದಕ್ಕೂ ಕರೀತಾರೆ. ಅವಾಗ ದೇವ್ರ ಗದ್ದಿಗೆ ಹೂಡಿ ಮನೆಗೆಲ್ಲ ತೀರ್ಥ ಹಾಕಿ ಪೂಜೆ ಮಾಡ್ಕೊಡ್ತೀವಿ. ಮತ್ತೆ ಕಾರ್ತಿಕ ಮಾಸ ವಿಶೇಷ ಸರ್ ನಮ್ ದೇವ್ರ ಗುಡ್ರಿಗೆ. ಕಾರ್ತಿಕ ಮಾಸದಲ್ಲಿ 1 ತಿಂಗಳು ನಮ್ಗೆ ಪೂಜೆ ಇರ್ತದೆ. ಮನೆ ಕರೆಸಿ ಪ್ರತಿದಿನ ಸರ್, 1 ದಿನನೂ ಬಿಡುವಿರೋದಿಲ್ಲ. ಕಾರ್ತಿಕ ಮಾಸದಲ್ಲಿ ಮಾತ್ರ ಸರ್. ಆ ಭಗವಂತ ಬೆಂಗಳೂರಲ್ಲಿ ನನ್ನಂತವ್ರು ಒಂದು 10 ಟೀಮ್ ಇದ್ದಾವೆ ಬೆಂಗಳೂರಲ್ಲಿ. ಪ್ರತಿಯೊಬ್ಬರಿಗೂ ಮಾದೇಶ್ವರ ಅವ್ರಿಗೆ ಏನೇನ್ ಕೊಡ್ಬೇಕು ಕೊಡ್ತಾನೆ ಸರ್.